ದಾಳಿಗಾರ ಉತ್ತಮವಾದ ಹಿಡಿತ ಬಂತು ಇಲ್ಲಿ ಅಮಿತ್ ಅವರಿಂದ. ಒಂದು ಉತ್ತಮ ಟ್ಯಾಕಲ್ ಅಂತಾನೆ ಹೇಳ್ಬೋದು. ಸೂರ್ಯ ತಂಡದಲ್ಲಿ ಆಡುತ್ತಿರುವಂತಹ ಆಟಗಾರ ಅಮಿತ್ ಅವರು. ಇಲ್ಲಿ ಜರ್ಸಿ ನಂಬರ್ 7ರಲ್ಲಿ ರವಿ ಅವರು ಗುರುತಿಸಿಕೊಳ್ತಾ ಇದ್ದಾರೆ. ಶಿರೂರ್ ತಂಡದ ರೈಡ್ ಮಷೀನ್ ಅಂತಾನೆ ಹೇಳ್ಬೋದು. 2-0 ಮುಂದಿನ ಪಂದ್ಯ ಎಸ್ಎನ್ ಅಕಾಡೆಮಿ ಜಮಖಂಡಿ ವರ್ಸಸ್ ಸ್ಕೌಟ್ಗೆ. ಬಾರಾಮತಿಯ ಲೆಫ್ಟ್ ರೈಡರ್ ದಾಳಿಯನ್ನು ಮಾಡ್ತಾ ಇದ್ದಾರೆ. 1 ಪಾಯಿಂಟ್ ಬಾರಾಮತಿ. ಡೋಂಟ್ ಆರ್ಗ್ಯೂ ಪ್ಲೇಯರ್ಸ್. Do or die. All right. 1-2ರ ಮಧ್ಯ ಪಂದ್ಯ ಮೈದಾನದಲ್ಲಿ ಒಂದು ಅಂಕನ ಹೆಸರಲ್ಲಿ ಉತ್ತಮ ಆಂಕಲ್ ಹೋಲ್ಡ್ ಬರ್ತಾ ಇದೆ. ಈ ಕಡೆ ಹೊರಗೆ ಬಂದು ಕೂಡಿಟ್ಟು ಅಥವಾ ಇಲ್ಲೋ ಎಲ್ಲರೂ ಕೂತ್ರು 5 ಜನ ಡಿಫೆನ್ಸ್ ಮತ್ತೆ ಆನಂದ್ ಹೆಂಗ್ರಿಗೆ ಅವರು 2,000 ರೂಪಾಯಿ ಕೊಟ್ಟಿದ್ದಾರೆ. 2,500 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ತುಂಬಾ ಅಭಿನಂದನೆಗಳು. ಇಲ್ಲಿ ಹೊರಗೆ ಬರೋದು ಅಷ್ಟ 2-2 ಸಮಬಲದ ಹೋರಾಟ. ಹೊರಗೆ ಬಾ ಇಲ್ಲಿ ಡಬಲ್ ಕೈ ಬಾಲ ಈ ಕಡೆ ಅವ್ರು ಹೆಂಗೆ ನೋಡ್ತಾರೆ ಗೊತ್ತಾಗತ್ತೆ. ಅವ್ರು ಇದಾದ ನಂತರ ಮುಂದಿನ ಪಂದ್ಯ ಗ್ಯಾಲರಿಯಲ್ಲಿ ವೇದಿಕೆ ಎಡಭಾಗದಲ್ಲಿರುವಂತಹ ಗ್ಯಾಲರಿ ಮಹಿಳೆಯರಿಗಾಗಿ ಮತ್ತು ನೋಡ್ಲಿಕ್ಕೆ ಬಂದಂತ ಮಹಿಳೆಯರಿಗೆ ಸ್ವಲ್ಪ ಜಾಗ ಕೊಟ್ಟು ಅನುಕೂಲ ಮಾಡಬೇಕು. ಮುಂದಿನ ಬಾರಿ ಮಹಿಳಾ ಕಬಡ್ಡಿ ಆಯೋಜನೆ ಮಾಡೋರಿಗೆ 2-3ರ ಮಧ್ಯ ಪಂದ್ಯ ಮೈದಾನದಲ್ಲಿ ಪಂದ್ಯ ಬಾರಾಮತಿ ಪರವಾಗಿ ಸಾಗ್ತಾ ಇದೆ. 3 ಬಾರಾಮತಿ 2 ಶಿರೋಳ್. ಡೂ ಆರ್ ಡೈ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಾಡಿ. ಒನ್ ವರ್ಸಸ್ 4. ಅಮಿತ್ ಅವರಿಂದ ಉತ್ತಮ ಟ್ಯಾಕಲ್ ಬರ್ತಾ ಇದೆ. ಡಬಲ್ ಕೈ ಹೋಲ್ಡ್ ಮಾಡಿದ್ರು ಅಮಿತ್ ಅವರು. ಎಸ್ ಇಲ್ಲಿ ಶಿರು ತಂಡದ ದಾಳಿಗಾರ ದಾಳಿ ಮಾಡ್ತಾ ಇದ್ದಾರೆ. ರೈಟ್ ರೈಡರ್ ಅಂತಾನೆ ಹೇಳ್ಬೋದು. ಪರ್ಸೂಟ್ ಮುಖ್ಯವೊಂದಿಗೆ ಬಾರಾಮತಿಯ ತಂಡದ ದಾಳಿಗಾರ ದಾಳಿ ಮಾಡ್ತಾ ಇದ್ದಾರ. ಕಾಯ್ದು ನೋಡಬೇಕು. ಟೈಮ್ ಔಟ್ ಬಾರಾಮತಿ. ಥರ್ಡ್ ರೈಟ್ ಡೂ ಆರ್ ಡೈ ರೈಟ್ ನಲ್ಲಿ ಶಿರು ತಂಡದ ದಾಳಿಗಾರ 7 ಜನ ಡಿಫೆನ್ಸ್ ಮತ್ತೆ ದಾಳಿ ಮಾಡ್ತಾ ಇದ್ದಾರೆ. ರೈಟ್ ರೈಡರ್ ಅಂತಾನೆ ಹೇಳ್ಬೋದು. ದಯವಿಟ್ಟು ಈ ಕಡೆ ತಮ್ಮ ಸಮೀರ್ ಅಧ್ಯಾಪಕ ಕೂಡ ಆಗಮಿಸಿದ್ದಾರೆ. ಅವರಿಗೆ
ನಮ್ಮ ಕಮಿಟಿ ತುಂಬಾ ಜೋರ ಚಪ್ಪಾಟದೊಂದಿಗೆ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೇನೆ. ಸಂಗಪ್ಪ ಕಣಬೂರವರು ಅವರಿಗೆ ಕೇಸರಿ ಶಾಲನ್ನು ಹೊದಿಸುವ ಮೂಲಕ ಸನ್ಮಾನಿಸಿ ಗೌರವಿಸಬೇಕು ನಡೆಸ್ಕೊತಾ ಇದ್ದೇನೆ. ಜಯತೀರ್ಥ ಮುಖರ್ಜಿ ಸ್ಕ್ವೇರ್ ಇಬ್ರು, ಇನ್ನವರು ಸಮೀರ್ ಆಗಮಿಸಿದ್ದಾರೆ. ಅವರಿಗೆ ಸಂಗಪ್ಪ ಕಣಬೂರು ಮತ್ತು ರಾಮು ವರ್ಕೇರಿ ಅವರು, ಸಿದ್ಧಗಿರಿ ಹೊನ್ನೂರು ಚಂದನ್ ರವಿ ಅವರು ದಾಳಿ ಮಾಡ್ತಾ ಇದ್ದಾರೆ. ಜರ್ಸಿ ನಂಬರ್ 7ರಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಶಿರೂರು ತಂಡದ ದಾಳಿಗರ. ಎಸಲೆ ಉತ್ತಮ ಟ್ಯಾಕಲ್ ಬಂತು ಬಾರಾಮತಿ ತಂಡದಿಂದ. 11-3. Disconnected. ನಮ್ಮ ಆತ್ಮೀಯರು, ನಮ್ಮ ರಾಜ್ಯ ಸರ್ಕಾರ ನೌಕರ ಸಂಘ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಜ್ಜನವ್ರ ಸರ್ ಅವರು ಮತ್ತು ಪ್ರಾಥಮಿಕ ಶಾಲೆಯ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕಡಕೋ ಸರ್ ಅವರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಅರ್ಕೇರಿ ಸರ್ ಅವರು, ಶ್ರೀಶೈಲ ಅರ್ಕೇರಿ ಸರ್ ಅವರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಆತ್ಮೀಯ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನು ನಮ್ಮ ನೇಮನ್ ಸರ್ ಶಾಲಾ ಶಿಕ್ಷಣ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ನೇಮಿನಾಥ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಮೈದಾನದಲ್ಲಿ ಲೋಣಿ ಸರ್ ಮತ್ತು ನರಸಿಂಹ ಸರ್ ಅವರು ಕುಡ್ಕೊಂಡು ಅವರಿಗೆ ಕೇಸರಿ ಶಾಲೆ ಹಾಕುವುದರ ಮೂಲಕ ಗೌರವ ಸಲ್ಲಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನೇಮಕಗಳು ಜೋರಾದ ಚಪ್ಪಾಟೊಂದಿಗೆ ಅಮಿತ್ ಅವರಿಂದ ವಿಚೆಕ್ ಬರ್ತಾ ಇದೆ. ಮತ್ತೆ ರವಿ ಅವರ ದಾಳಿಯಲ್ಲಿ, ಕಳೆದ ದಾಳಿಯಲ್ಲಿ ಒಂದು ಪಾಯಿಂಟ್ ಶಿರೂರು ತಂಡಕ್ಕೆ. Official timeout. ಹನ್ನೆರಡು 5 ಬಾರಾಮತಿಯ ಪರವಾಗಿ. ಬಾರಾಮತಿಯ ತಂಡದ ದಾಳಿಗರ ಒಂದು ಅಂಕನ ಗಳಿಸಿಕೊಂಡಿದ್ದಾರೆ. 13-5 ಮಧ್ಯ ಪಂದ್ಯ ಮೈದಾನದಲ್ಲಿ. ಕ್ಯಾಪ್ಟನ್ ಉತ್ತಮ ಟ್ಯಾಕಲ್ ಬರ್ತಾ ಇದೆ ಬಾರಾಮತಿ ತಂಡದಿಂದ. 14-5 ಬಾರಾಮತಿಯ ಪರವಾಗಿ. ಮಾಡು ಇಲ್ಲಿಂದ ಮಡಿ ಐತ್ರಿ, ಫಸ್ಟ್ ರೈಡ್ ಅನ್ನ ಮಾಡು ಇಲ್ಲಿಂದ ಮಡಿ ಐತ್ರಿ, ಥರ್ಡ್ ರೈಡ್ ಸೆಕೆಂಡ್ ರೈಡ್. ಮುಂದಿನ ಪಂದ್ಯಕ್ಕಾಗಿ SN ಅಕಾಡೆಮಿ ಜಮಖಂಡಿ ವರ್ಸಸ್ JN ಕೌಟ್ಗೆ 2 ತಂಡಗಳು ಪಂದ್ಯ ಮೈದಾನಕ್ಕೆ ಬರಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.
14-5. ಎಸಲೆ ಉತ್ತಮ ಟ್ಯಾಕಲ್ ಬಂತು ಬಾರಾಮತಿ ತಂಡದಿಂದ. ಬೋನಸ್ ಶಿರೋಳ್ ತಂಡಕ್ಕೆ 5-15. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ 15-6. ಥರ್ಡ್ ರೈಡ್ ಅನ್ನು ಎದುರಿಸ್ತಾ ಇದ್ದಾರೆ ಪ್ರದೀಪ್ ಅವರು, ಬಾರಾಮತಿ ತಂಡದ ದಾಳಿಗಾರ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ 15-6. ರೈಡ್ ಈಸ್ ಔಟ್. ನಮ್ಮ ಮಾವನರಾಗಿರ್ತಕ್ಕಂಥ ರೀಚಿಂಗ್ ಸರ್. ತಾಲೂಕ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿರ್ತಕ್ಕಂಥ 15-7 ತುಂಬಾ ತುಂಬಾ ಅಭಿನಂದಿಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಅದ ರೀ, ಮತ್ತೆ ಯಾವ್ದಿಲ್ರಿ, ಇದು ಮುಂದಿನ ವರ್ಷದ್ದು. ಇನ್ನು ಯಾವುದೇ ಕಬಡ್ಡಿ ಇರಲಿ, ಪುರುಷರ ಇರಲಿ ಮಹಿಳೆ ಇರಲಿ, ಅದರಲ್ಲಿ ಪ್ರಥಮ ಬಹುಮಾನವನ್ನ ಸಿದ್ದಪ್ಪ ಬಿರಾದಾರ್, ಬಸವರಾಜ್ ಕುಂತೂರು ಮಾಜಿ ಸೈನಿಕರು, ಮಲ್ಲಪ್ಪ ಕೆಂಪನವರು ಕೂಡಿಕೊಂಡು 30,000 ರೂಪಾಯಿಯನ್ನ ಮುಂದಿನ ವರ್ಷ ಏನಪ್ಪ ಅಂತಂದ್ರೆ ಘೋಷಣೆ ಮಾಡ್ಯಾರ. ಪುರುಷರ ಇರಲಿ, ಅವ್ರು ಹಿರಿಯರು ಯಾರು ಇರ್ತಾರೆ ಇರಲಿ, ಹಿರಿಯರು ಇಟ್ಟಿದ್ದು ಇದು ಮಾಡೋಣ. ಪ್ರಥಮ ಬಹುಮಾನ ಮಹಿಳೆ ಬೇರೆ ಐತೆ. ಇದು ಪುರುಷರಿಗೆ 30,000 ರೂಪಾಯಿನ ಪ್ರಥಮ ಬಹುಮಾನ ಕೂಡ ಮುಂದಿನ ವರ್ಷ ಕೊಡ್ ಮಾಡ್ತಿದ್ದಾರೆ. ಅವ್ರಿಗೆ ಚಪ್ಪಾಳೆ ಮೂಲಕ ಅಭಿನಂದಿಸ್ತಾ ಇದ್ದೀನಿ. ಎರಡನೇ ಬಹುಮಾನವನ್ನ ಪ್ರಕಾಶ್ 17-8. ಕೊನೆಯ 1 ನಿಮಿಷ. ಪ್ರಕಾಶ್ ಪ್ರಥಮ ಬಹುಮಾನವನ್ನ ಮುಂದಿನ ವರ್ಷದ ಇದು ಕಬಡ್ಡಿ ಆಟಕ್ಕಾಗಿ ಸಿದ್ದಪ್ಪ ಬಿರಾದಾರ್ ಮತ್ತು ಬಸು ಕುಂಚನೂರು ಮಾಜಿ ಸೈನಿಕರು, ಮಲ್ಲಪ್ಪ ಕೆಂಪನವರು KRS ಘಟಕದ ಅಧ್ಯಕ್ಷರು, ಇವರು 30,000 ರೂಪಾಯಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ವರ್ಷದ ಎರಡನೇ ಬಹುಮಾನವನ್ನ ಪ್ರಕಾಶ್ ಮಾನಿಂಗ್ ಅರಕೇರಿ KB ಅವರು, ಇವರು 25,000 ರೂಪಾಯಿನ ಕೊಡ ಮಾಡಿದ್ದಾರೆ. ಇನ್ನ ಮೂರನೇ ಬಹುಮಾನವನ್ನ ಶ್ರೀಯುತ ಸಾಗರ್ ಪಾಟೀಲ್ ಪ್ರಗತಿಪರ ರೈತರು 15,000 ರೂಪಾಯಿನ ಕೊಡ ಮಾಡಿದ್ದಾರೆ. ಇನ್ನ ನಾಲ್ಕನೇ ಬಹುಮಾನವನ್ನ ಶ್ರೀಯುತ ಬಸು ಗನಿ ಅವರು 10,000 ರೂಪಾಯಿನ ಕೊಡ ಮಾಡಿದ. ಜೋರಾದ ಚಪ್ಪಾಳೆ ತಟ್ಟುವೊಂದಿಗೆ ಅವರು ತುಂಬಾ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ